ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ವಾಸ್ತುವಿನ ಪ್ರಕಾರ ನಾನು ನಿಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಇವತ್ತು ತಿಳಿಸ್ತೇನೆ. ಯಾರಿಗೆ ಹಣಕಾಸಿನ ಅಭಿವೃದ್ಧಿ ಇಲ್ಲ, ಯಾರಿಗೆ ಅವಕಾಶಗಳು ಬರ್ತಾ ಇಲ್ಲ, ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇಲ್ಲ, ಆ ಅವಕಾಶಗಳು ಬಂದರೂ ಕೂಡ ನನಗೆ ಅದು ಸ್ಯಾಟಿಸ್ಫೈಡ್ ಆಗ್ತಾ ಇಲ್ಲ, ನನಗೆ ಅದು ಯುಟಿಲೈಸ್ ಮಾಡಿಕೊಳ್ತಕ್ಕಂಥ ಶಕ್ತಿ ಆಗ್ತಾ ಇಲ್ಲ ಗುರುಗಳೇ, ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಮನೆಯ ಹಣಕಾಸಿನ ವ್ಯವಸ್ಥೆ ಸರಿ ಇಲ್ಲ, ಏನೇ ದುಡಿದ್ರು ಏನೇ ಮಾಡಿದ್ರು ಕೂಡ ನನಗೆ ಹಣಕಾಸಿನ ವ್ಯವಸ್ಥೆಗಳು ಸರಿ ಆಗ್ತಾ ಇಲ್ಲ ಅಂದರೆ 100ಕ್ಕೆ 100 ಭಾಗ ಈ ವಾಸ್ತು ದೋಷವನ್ನು ನೀವು ಎದುರಿಸ್ತಲೇ ಇರ್ತೀರ. ಮನೆಯಲ್ಲಿ ಎಷ್ಟೇ ತೊಂದರೆ ಇಟ್ಟರು ಗುರುಗಳೇ ಹಣ ಇಲ್ಲಲ್ಲ. ಏನು ವಾಸ್ತು 4 ಈ ಮುಖ್ಯವಾಗಿರ್ತಕ್ಕಂಥ ವಾಸ್ತು ದೋಷಗಳು ಇದ್ದೇ ಇರ್ತದೆ. ಮುಖ್ಯವಾಗಿ ಬೇಕಾದ್ರೆ ನೋಡ್ಕೊಂಬನ್ನಿ, ನಿಮಗೆ ಸರಳವಾಗಿ ವಾಸ್ತು ಕೊಡ್ತಾ ಇದ್ದೇನೆ. ಮುಂದಿನ ದಿನಮಾನಗಳಲ್ಲಿ ವಾಸ್ತುವಿನ ಅತೀ ದೊಡ್ಡವಾಗಿರ್ತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ತಂದಿರ್ತೇನೆ. ನಿಜವಾಗ್ಲೂ ತರ್ತಾ ಇದ್ದೇನೆ ನೋಡಿ. ಪ್ರತಿಯೊಬ್ಬರು ಕೂಡ ಇದು ಮಾನದಂಡವನ್ನು ಸರಿಯಾಗಿ ನೋಡ್ಕೊಂಬಿಡಿ. ಮನೆಗೆ ಅವಕಾಶಗಳು ಯಾಕೋ ಅವಕಾಶಗಳೇ ಬರ್ತಾ ಇಲ್ಲ, ಆಪರ್ಚುನಿಟಿ ಬರ್ತಾ ಇಲ್ಲ ಗುರುಗಳೇ, ಒಂದೇ ಸಮಕ್ಕಿದೆ ಎಂದಾಗ ಈ ವಾಸ್ತು ದೋಷ ಇದ್ದೇ ಇರುತ್ತೆ. ಹಣಕಾಸು ಸರಿಯಾಗಿ ಹಣಕಾಸು ನಿರ್ವಹಣೆ ಆಗ್ತಾ ಇಲ್ಲ ಮನೆಯಲ್ಲಿ, ಎಷ್ಟೇ ದುಡ್ಡು ತಂದು ಹಿಡಿದ್ರು ಇಡಲ್ಲ, ಖರ್ಚುಗಳು, ಸಾಲಗಳು, ಬಾಧೆಗಳು ಇದೇ ಆಗ್ತಿದೆ ಅಂದರೆ ಖಂಡಿತ ಇದನ್ನು ನೀವು ಈ ಮನೆಯ ವಾಸ್ತುವಿನ ದೋಷ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಖಂಡಿತವಾಗಿ ಇದು ಸತ್ಯವಾಗಿರ್ತಕ್ಕಂಥ ವಿಚಾರ. ಖಂಡಿತ ಇದನ್ನು ಯಾರೂ ಮಿಸ್ ಮಾಡಬೇಡಿ. ನಾನು ಖಂಡಿತವಾಗಿ ಹೇಳ್ತೀನಿ, ಇದು ಸತ್ಯ, 100ಕ್ಕೆ 100 ಭಾಗ ಸತ್ಯ. ಹೇಗೆ ನೋಡಿ, ಇಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಹಣಕಾಸು ಅವಕಾಶಗಳನ್ನು ಬರ್ತಕ್ಕಂಥ ಮುಖ್ಯ ಪಾತ್ರ ಈಶಾನ್ಯ. ಮೊದಲನೇದಾಗಿ ಅಲ್ಲಿ ಏನೇನಾಗಿರುತ್ತೆ ನಾನು ತಿಳಿಸ್ಕೊಡ್ತೇನೆ. ಎರಡನೇದಾಗಿ ಆಗ್ನೇಯ, ಬಹಳ ಮುಖ್ಯವಾಗಿ ಆಗ್ನೇಯ. ಅಲ್ಲಿ ಕಲೆಕ್ಟ್ ಅಂದರೆ ನಿಮ್ಮ ಒಂದು ಸ್ಥಿರವಾಗಿರ್ತಕ್ಕಂಥ ಕ್ಯಾಶನ್ನು ಇಡ್ತಕ್ಕಂಥ ವಲಯ ಅದು. ಮೂರನೇ ವಲಯ ಬಂದು ನಿಮಗೆ ಕುಬೇರ ವಲಯ ಅಂತ ಕರಿತೀವಿ, ಅದನ್ನು ನಾರ್ತ್ ಝೋನ್ ಅಂತ ಕರಿತೀವಿ. ಏನು ಎಕ್ಸ್ಪ್ಲೈನ್ ಮಾಡಿದ್ನೋ ನೀವು ನೋಡ್ಕೊಂಬರ್ತೀರಲ್ಲ, N3 N4 ಅಂತ. ಕುಬೇರ ಸ್ಥಾನದ ವಲಯ 4ನೇ ವಲಯ, ಬಹಳ ಮುಖ್ಯವಾಗಿರ್ತಕ್ಕಂಥ ವಲಯ. ಇದೇ ಒಂದು ನೈಋತ್ಯದ ವಲಯ. ನೈಋತ್ಯದ ವಲಯ ಕಲೆಕ್ಟಿವ್ ಏರಿಯಾ ಅಂತ ಕರಿತೀವಿ. ಅದು ಗಲೀಜ್ ಕಲೆಕ್ಟಿವ್ ಏರಿಯಾ. ಸೌತ್ ವೆಸ್ಟ್ ಅಂತ ಕರಿತೀವಿ. ಈಸ್ ಆಲ್ಸೋ ಖಂಡಿತ ಕಲೆಕ್ಟಿವ್ ಏರಿಯಾ. ಅದಕ್ಕೋಸ್ಕರ ಸೌತ್ ವೆಸ್ಟಲ್ಲಿ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಕೊಡ್ತಕ್ಕಂಥದ್ದು ಇರುತ್ತೆ. ವೆಸ್ಟ್ ಸೌತಲ್ಲೂ ಕೂಡ ಟಾಯ್ಲೆಟ್ ಬಾತ್ರೂಮ್ ಕೊಡ್ತಕ್ಕಂಥದ್ದು ಇರುತ್ತೆ. ಮೂಲೆಯಲ್ಲಿ ಕೊಡಲ್ಲ. ಇಸ್ ನಾಟ್ ಎ ಕಲೆಕ್ಟಿವ್ ಏರಿಯಾ. ಈ 4 ಏರಿಯಾದಲ್ಲಿ ವಾಸ್ತುವಿನ ದೋಷ ಇದೆ ಅಂದರೆ ಆ ಮನೆಗೆ, ಅಂದರೆ ಆ ಸದಸ್ಯರಿಗೆ ಅವಕಾಶಗಳು ಬರೋದಿಲ್ಲ, ಆಪರ್ಚುನಿಟಿ ಬರೋಲ್ಲ. ಇದ್ದಂಗೆ ಒಂದೇ ಕಡೆ ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಅದೇ ಕೆಲಸ, ಹೊಸ ಅವಕಾಶಗಳು ಬರೋದಿಲ್ಲ. ಹಣಕಾಸು ದುಡಿತೀವಪ್ಪ, ಏನೋ ಬರುತ್ತೆ ಹೋಗುತ್ತಲ್ಲಿ. ನಾನು ಯಾವತ್ತೂ ಕೂಡ ಒಂದು ತಿಂಗಳಿಗೆ 1.5 ಲಕ್ಷ 2 ಲಕ್ಷ ದುಡಿತೀನಿ, ಯಾವುದಾದ್ರೂ ಮೂಲಕ ಖರ್ಚಾಗ್ತದೆ, ಅಟ್ಲೀಸ್ಟ್ ಒಂದು ಡೆಪಾಸಿಟ್ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ನಾವು ನಿಜವಾಗ್ಲೂ ಎದುರಿಸ್ತೀವಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ, 1.5 ಲಕ್ಷ, ನಾನು 1000 ರೂಪಾಯಿ ದುಡಿತೀನಿ ಗುರುಗಳೇ, ಎಕ್ಸೆಟ್ರಾ ಆಯಾ ಅನುಗುಣ ಕ್ಷೇತ್ರ ಅನುಗುಣವಾಗಿ ಏನು ಸಮಸ್ಯೆ ಇರುತ್ತೆ. ಈಶಾನ್ಯದಲ್ಲಿ ನೀವೇನಾದರೂ ಸಮಸ್ಯೆಗೊಳಗಾಗಿದ್ದರೆ, ಈಶಾನ್ಯದಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇದ್ದರೆ, ಈಶಾನ್ಯದಲ್ಲಿ ಮನೆಯ ಸದಸ್ಯರ ಯಾರ್ದಾದ್ರೂ ಮಕ್ಕಳ ಒಂದು ಈ ಕೋಣೆ ಇದ್ದರೆ, ಏನು ಕೋಣೆ, ಅಟ್ ಸ್ಟಡಿ ಕೋಣೆ ಮಾಡಿರ್ತಾರೆ. ಕೆಲವರು ಈಶಾನ್ಯದಲ್ಲಿ ತುಂಬ ವೆಯ್ಟ್ಗಳನ್ನು ಹಾಕಿರ್ತಾರೆ, ಮಂಚಗಳನ್ನು ಹಾಕಿ ಮಾಡಿರ್ತಾರೆ. ಅಫ್ಕೋರ್ಸ್ ಬೇಕಾದಷ್ಟು ಮನೆ ನೋಡಿದ್ದೀನಿ ನಾನು, ಬೇಕಾದಷ್ಟು ಮನೆಗಳಲ್ಲಿ ನ್ಯೂನತೆ ಇದೆ. ಈಶಾನ್ಯ ಯಾವಾಗಲೂ ನಾನು ನಿಜವಾಗ್ಲೂ ಹೇಳ್ತೀನಿ, ಮನೆಯ ಈಶಾನ್ಯ ಬಹಳಷ್ಟು ಶುದ್ಧವಾಗಿರಬೇಕಲ್ಲಿ. ಆ ಝೋನ್ ಅಂತ ಕರಿತೀವಿ, ಗುರು ಆಡಳಿತ ಮಾಡ್ತಕ್ಕಂಥ ಝೋನ್. ಅದು ಎಷ್ಟು ಶುಭ್ರವಾಗಿರಬೇಕು ಮನೆಯ ಒಂದು ಶುಭ್ರತೆ. ಕೆಲವೊಬ್ಬರು ಮನೆ ಡೋರ್ ಹಿಂದೆ ಕಸ ಹಾಕಿರ್ತಾರೆ, ಗಲೀಜುಗಳೆಲ್ಲ ಮಾಡಿರ್ತಾರೆ. ಅಲ್ಲ ದೊಡ್ಡದಾಗಿ ಅಲ್ಲಿ UPS ಎಲ್ಲ ಕ್ರಿಯೇಟ್ ಮಾಡಿಬಿಡ್ತಾರೆ.
ನಿಜವಾಗ್ಲೂ ಇದು ಅವಕಾಶಗಳನ್ನು ಕೊಡೋದಿಲ್ಲ, ಹಾಗೆ ನಿಮ್ಮ ಹಣಕಾಸಿನ ವ್ಯವಸ್ಥೆಯನ್ನು ಸರಿದೂಗಿಸ್ತಕ್ಕಂಥದ್ದಿರಲ್ಲ. ನಾನು 2 ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಒಂದು ಹಣ, ಒಂದು ಅವಕಾಶ. ಈ ಮನೆಯ ನ್ಯೂನತೆಗಳು ಇಲ್ಲೇ ಕಾಡುತ್ತೆ. ಇನ್ನೂ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕುಬೇರ ಸ್ಥಾನ. ಕುಬೇರ ಸ್ಥಾನ ಅಂದರೆ ನನಗೆ ಉತ್ತರ ಮಧ್ಯಭಾಗ ಅಂದರೆ ಸರಿಸುಮಾರು 1/3 ಕ್ವಾಲಿಟಿ, 1/3 ಅಲ್ಲಿಂದ ನಿಮಗೆ ಆ ಉತ್ತರದಲ್ಲಿ ಗಾಳಿ ಬೆಳಕು ಅವಕಾಶಗಳಿಲ್ಲದೆ ಇರತಕ್ಕಂಥದ್ದು, ಅಥವಾ ಉತ್ತರ ಭಾಗದಲ್ಲಿ ನಾನು ಗುರುಗಳೇ ಉತ್ತರ ಭಾಗದಲ್ಲಿ ದೊಡ್ಡದಾಗಿ ನಾನು ಮೇಜು ಸೋಫಾ ಸೆಟ್ ಎಲ್ಲ ಮಾಡಿಬಿಟ್ಟಿದ್ದೀನಿ ಆ ಕಡೆಗೆ, ಇದು ಕೂಡ ಸಮಸ್ಯೆಗಳನ್ನು ಕೊಡುತ್ತೆ. ಎಲ್ಲಿ ಉತ್ತರ ಕುಬೇರ ಸ್ಥಾನ ಲಕ್ಷ್ಮಿಯ ಸ್ಥಾನ ಬ್ಲಾಕೇಜಸ್ ಆಗಿರುತ್ತೋ, ಕುಬೇರ ಸ್ಥಾನ ಅದೇ ಕೂಡ, ಆ ಕುಬೇರ ಎಂಟ್ರಿ ಆಗದೆ ಅಲ್ಲಿಂದ, ಅಲ್ಲಿ ಬ್ಲಾಕೇಜಸ್ ಇರುತ್ತೋ ಖಂಡಿತವಾಗಿ ಫಿನಾನ್ಷಿಯಲ್ ಕ್ರೈಸಿಸ್ ಆ ಮನೆಗೆ ಉದ್ಭವ ಆಗೇ ಆಗುತ್ತೆ. ಇದನ್ನು ಬರೆದಿಟ್ಕೊಳ್ಳಿ. ಇದನ್ನು ಅವಕಾಶಗಳು ಬರೋದಿಲ್ಲ. ಅಲ್ಲೇನಾದರೂ ಟಾಯ್ಲೆಟ್ ಬಾತ್ರೂಮ್ ಏನಾದ್ರು ನಿರ್ಮಾಣ ಮಾಡಿದ್ದೀರಾ ಅಂದರೆ, ಅಕಸ್ಮಾತ್ ಅಲ್ಲೆಲ್ಲ ಪುಣ್ಯಾತುಂಬರು ಏನು ಮಾಡಿಬಿಡ್ತಾರೆ ಅಂದರೆ ಆಟೋಮೆಟಿಕ್ಕಾಗಿ ಗೋಡೆಗೆ ಅಟ್ಯಾಚ್ ಮಾಡಿಬಿಟ್ಟು ಇದನ್ನು ಸ್ಟೇರ್ ಕೇಸ್ ಕೂಡ ಹಾಕಿರ್ತಾರೆ. ಸ್ಟೇರ್ ಕೇಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು. ಅಲ್ಲೇ ಹಾಕ್ಬಿಟ್ಟಿರ್ತಾರೆ, ಆ ಸ್ಥಾನದಲ್ಲೇ ಏನು ತುಂಬ ಲೋಡ್ ಹಾಕ್ಬಿಟ್ಟಿರ್ತಾರೆ. ಗುರುಗಳೇ ಎಂಥದ್ದು ಉತ್ತರ ವಾಯುಕ್ಕೆ ಹೋಗಿದೆ, ಅಲ್ಲಿ ಹಾಕ್ಬೋದು, ಅಫ್ಕೋರ್ಸ್ ಹಾಕ್ಬೋದು, ಆದರೆ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ ಅಂತ ನೋಡ್ತೀವಿ. ಬೆಳಕು ಗಾಳಿ ಬರದಲೇ ಇದ್ದು ಅಕಸ್ಮಾತ್ ಏನಾದರೂ ಡೋರ್ ಇದೆ ಅಂದರೆ ಇಟ್ಸ್ ಅ ವೆರಿ ಗುಡ್ ಸೈನ್. ಅಲ್ಲಿ ಏನಾದರೂ ಚೆನ್ನಾಗಿ ನಾನು ಒಳ್ಳೆ ಸೋಫಾ ಸೆಟ್ ಹಾಕಿದ್ದೀನಿ, ಮತ್ತೊಂದು ಹಾಕಿದ್ದೀನಿ ಅಂದರೆ ದ ಬ್ಲಾಕೇಜಸ್ ಏರಿಯಾ ಆಗ್ತದೆ. ಖಂಡಿತವಾಗಿ ಅಲ್ಲಿ ಟಾಯ್ಲೆಟ್ ಬಾತ್ರೂಮು ಮತ್ತೊಂದು ಏನಾದರೂ ರೂಮು ಒಟ್ಟಾರೆಯಾಗಿ ಅಲ್ಲಿ ಜಾಸ್ತಿ ಲೋಡ್ ಇದೆ ಅಂದಾಗ ಅಲ್ಲೂ ಕೂಡ ಅವಕಾಶಗಳು ತಪ್ಪಿಸ್ಕೊಳ್ತೇವೆ. 3ನೇ ಭಾಗಕ್ಕೆ ಬರೋಣ. ಬಹಳ ಮುಖ್ಯ ಕೇಂದ್ರೀಯ ಭಾವವಾಗಿರ್ತಕ್ಕಂಥದ್ದು ಆಗ್ನೇಯ ಸ್ಥಾನ. ಈ ಆಗ್ನೇಯ ಸ್ಥಾನದಲ್ಲಿ 100ಕ್ಕೆ 90 ಭಾಗ ಯುಟಿಲಿಟಿ ಇಟ್ಟು ನೀರಿಟ್ಟಿರ್ಬಿಟ್ಟಿರ್ತಾರೆ. ಅಲ್ಲಿ ಎಲ್ಲ ಪಾತ್ರೆಗಳು, ವಾಷಿಂಗ್ ಮಿಷಿನ್, ಎಕ್ಸೆಟ್ರಾ ಎಲ್ಲ ಇಟ್ಟಿರ್ತೀರ. ನೋಡ್ಕೊಳ್ಬೇಕಾದ್ರೆ ಇದನ್ನು ಮಾಡೇ ಇರ್ತಾರೆ ಸರ್ವೇ ಸಾಮಾನ್ಯವಾಗಿ. ಇಲ್ಲೂ ಕೂಡ ಏನಾದರೂ ಸಮಸ್ಯೆಗಳು, ವಾಟರ್ ಸೈನ್ ಜಾಸ್ತಿ ತಂದರೆ ಆಗ್ನೇಯ ಸ್ಥಾನ ಅದು ಅಗ್ನಿ ತತ್ವ. ಇಲ್ಲ ಕೆಳಗಡೆ ತಗ್ಗಾಗಿದೆ ಅಂದರೂ ಕೂಡ ಅಲ್ಲೂ ಸಮಸ್ಯೆ ಬರ್ತದೆ. ಅಗ್ನಿ ತತ್ವ ಖಂಡಿತ ಹೇಳ್ತಾ ಇದ್ದೇನೆ, ಅಲ್ಲೂ ಕೂಡ ನಿಮಗೆ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥದ್ದು. ಕ್ಯಾಶ್ ಇರಲ್ಲ ಅಲ್ಲಿ. ದ ಡೆಪಾಸಿಟ್ ಆಫ್ ಕ್ಯಾಶ್ ಈಸ್ ಮೋರ್ ಇಂಪಾರ್ಟೆಂಟ್. ಆ ಜಾಗ ಸ್ಥಾನ ಆಗಿತ್ತು ಅಂದರೆ ಡೆಪಾಸಿಟ್ ಆಗ್ತಾ ಹೋಗ್ತದೆ ನಿಮ್ಮದು ಹಣ. ಆಗ್ನೇಯ ಸ್ಥಾನ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮನೆಗೆ ಉಳಿಬೇಕು, ಹಣ ಭಾಳಷ್ಟು ಡೆಪಾಸಿಟ್ ಆಗಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಆಗಬೇಕು ಅಂದರೆ ಖಂಡಿತ ಆಗ್ನೇಯ ಸ್ಥಾನ ಬಹಳ ಶುಭ್ರತವಾಗಿರಬೇಕು. ಶುಕ್ರನ ಸ್ಥಾನ ಅದು. 2 ಮತ್ತು 7ರ ಅಧಿಪತಿ ಕಾಲಪುರುಷ ಕುಂಡಲಿಯನ್ನು ಆಡೋದು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಆ ಜಾಗದಲ್ಲಿ ಏನಾದರೂ ನೀವು ಯುಟಿಲಿಟಿ ದೊಡ್ಡದಾಗಿ ಕೊಟ್ಟಿದ್ದೀರಾ, ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀರಾ, ಅಥವಾ ವಾಟರ್ ಸೈನ್ ತುಂಬ ಜಾಸ್ತಿ ಇದೆ, ಅಥವಾ ಬಾತ್ರೂಮ್ ಟಾಯ್ಲೆಟ್ ಇದೆ, 200% ಈವನ್ ಆಫೀಸ್, ನಿಮ್ಮ ಏನಾದರೂ ದೊಡ್ಡ ಹಾಸ್ಪಿಟಲ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅಲ್ಲಿ ದೊಡ್ಡ ಸಮಸ್ಯೆ, ಕಟ್ಟಿಟ್ಟ ಬುತ್ತಿ. ಇದನ್ನು ಬರೆದಿಟ್ಕೊಳ್ಳಿ, ನಿಜವಾಗ್ಲೂ ಕೇರ್ಫುಲ್ಲಾಗಿ ನೋಡಿ. 100ಕ್ಕೆ 100 ಭಾಗ ಇದು ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. 4ನೇ ಭಾಗ ಯಾವುದು ಗುರುಗಳೇ? 4ನೇ ಭಾಗ ಬಂದು ನಿಮಗೆ ನೈಋತ್ಯ ಭಾಗ. ನೈಋತ್ಯ ಭಾಗದಲ್ಲಿ ಏನಾದರೂ ಕಿಚನ್ ಇದ್ದೋ, ಅಥವಾ ಟಾಯ್ಲೆಟ್ ಬಾತ್ರೂಮ್ ಇದ್ದೋ, ಅಥವಾ ತಗ್ಗಾಗಿತ್ತೋ ಆ ಸ್ಥಾನ, ಅಥವಾ ನ್ಯೂನತೆಗೊಳಗಾಗಿದೆಯೋ, ಕಟ್ಟಾಗಿದೆಯೋ, ಇಲ್ಲೂ ಅವಕಾಶಗಳು ಬರಲ್ಲ, ಹಣ ಉಳಿಯೋದಿಲ್ಲ. ಸುಮ್ಮನೆ ಎಕ್ಸ್ಪೆನ್ಸಿವ್ ಆಗಿ ಖರ್ಚುಗಳು ಬಂದ್ಬಿಡುತ್ತೆ, ಎಕ್ಸ್ಪೆನ್ಸಿವ್ ಆಗಿ ಸಮಸ್ಯೆಗಳು ಬಂದ್ಬಿಡುತ್ತೆ. ಇಲ್ಲಿ ಈ ಸಮಸ್ಯೆಗಳನ್ನು ಸರಿದೂಗಿಸ್ತಕ್ಕಂಥದ್ದು ಬಹಳ ಮುಖ್ಯ. ಖಂಡಿತವಾಗಿ ಹಲವಾರು ಈ ಸಮಸ್ಯೆಗಳಿದ್ದಾಗ ಆ ಮನೆಗೆ ಅವಕಾಶಗಳು ಬರಲ್ಲ. ಫೈನಾನ್ಷಿಯಲ್ ಕ್ರೈಸಿಸ್ ಅಂದರೆ ಹಣಕಾಸಿನ ಸಮಸ್ಯೆ ಉಲ್ಬಣವಾಗದು ಸತ್ಯ. ಇವೆರಡು ವಿಚಾರಗಳೊಂದಿಗೆ ಮಾತಾಡ್ತಾ ಇದ್ದೇನೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಸ್ನೇಹಿತರೆ, ಇಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಕೂಡಲೇ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಅನೇಕ ವಾಸ್ತುವಿನ ನಿದರ್ಶನ ಬಹಳಷ್ಟು ಮುಖ್ಯವಾಗಿ ನಿಮಗೆ ಸರಳವಾಗಿರ್ತಕ್ಕಂಥ ವಿಚಾರಗಳಿಗೆ, ವಿತೌಟ್ ಎನಿ ಡೆಮಾಲಿಷಸ್, ಯಾವುದೇ ಆದಂಥ ಸಮಸ್ಯೆಗಳು ಗುರುಗಳೇ ಹೇಗೆ ಮಾಡಬೇಕು ಅಂತಕ್ಕಂಥವ್ರಿಗೆ ಖಂಡಿತ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲ ವಾಸ್ತುವಿನ ವಿಚಾರಧಾರೆಯನ್ನು ನಿಮಗೆ ನಾನು ಕೊಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.